ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ 10,000 ರೂಪಾಯಿ ಹಣ ಜಮೆ ಆಗ್ತಾ ಇದೆ. ಹೌದು ವೀಕ್ಷಕರೇ, ಇಲ್ಲಿ ಗೃಹಲಕ್ಷ್ಮಿಯರಿಗೆ ಬಂಪರ್ ಸಿಹಿ ಸುದ್ದಿ ಬಂದಿರುವಂತದ್ದು. ಹೊಸ ವರ್ಷದಿಂದಲೇ ಹಣ ಜಮೆ ಶುರುವಾಗ್ತಾ ಇದೆ. ಇನ್ನು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣದ ಬಗ್ಗೆನೂ ಕೂಡ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬರ್ತಾ ಇರುವಂತದ್ದು ವೀಕ್ಷಕರೇ. 4,000 ರೂಪಾಯಿ 2 ಕಂತಿನ ಹಣ ಬಗ್ಗೆನೂ ಕೂಡ ಅಪ್ಡೇಟ್ ಬಂದಿದೆ. ಅದೇ ತರ ರೇಷನ್ ಕಾರ್ಡ್ ಇದ್ದವ್ರಿಗೂ ಕೂಡ ಜನವರಿ ತಿಂಗಳಿನಿಂದಲೇ ಒಂದು ಬಂಪರ್ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ಮತ್ತೆ 2 ಹೊಸ ನಿಯಮಗಳು ಈಗ ರೇಷನ್ ಕಾರ್ಡ್ ಇದ್ದವರಿಗೆ ಕರ್ನಾಟಕ ಸರ್ಕಾರದಿಂದ ಜಾರಿಗೆ ಬರ್ತಾ ಇರುವಂತದ್ದು. ಇನ್ನು ವೀಕ್ಷಕರೇ, 2.5 ಎಕರೆ ಭೂಮಿ ಉಚಿತವಾಗಿ ಕೊಡೋ ಬಗ್ಗೆ ಚರ್ಚೆ ನಡೀತಾ ಇದೆ ಅಂತೆ. ಹೌದು, ಯಾರಿಗೆ ಸಿಗುತ್ತೆ 2.5 ಎಕರೆ ಉಚಿತವಾಗಿ ಭೂಮಿ ವಿತರಣೆ ಅಂತ ವೀಕ್ಷಕರೇ ಸರ್ಕಾರದಿಂದ? ಯಾರಿಗೆ ಸಿಗುತ್ತೆ? ಇದು ಬಂಪರ್ ಲಾಟ್ರಿ ಅಂತಾನೆ ಹೇಳ್ಬಹುದು. ಇದೊಂದು ಕಡೆಗೆ, 4ನೇದಾಗಿ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿದ್ರೆ ಅವರಿಗೆ ಕೈ ತುಂಬ ಹಣ ಅಂದ್ರೆ ಸ್ಕಾಲರ್ಶಿಪ್ ಸಿಗಲಿದೆ ಅಂತ ವೀಕ್ಷಕರೇ. ಯಾವ ಒಂದು ವಿದ್ಯಾರ್ಥಿಗಳಿಗೆ ಹಣ ಸಿಗುತ್ತೆ ಅಂದ್ರೆ ಸ್ಕಾಲರ್ಶಿಪ್ ಸಿಗುತ್ತೆ. ವಿದ್ಯಾರ್ಥಿಗಳು ನಿಮ್ಮ ಮನೆಯಲ್ಲಿ ಶಾಲೆಗೆ ಕಾಲೇಜಿಗೆ ಹೋಗೋ ವಿದ್ಯಾರ್ಥಿಗಳಿದ್ರೆ ವಿಡಿಯೋ ಕಂಪ್ಲೀಟ್ ಆಗಿ ಕೊನೆ ತನಕ ನೋಡಿ. ಸ್ಕಾಲರ್ಶಿಪ್ ಯೋಜನೆ ಬಗ್ಗೆನೂ ಕೂಡ ಮಹತ್ವದ ಗುಡ್ ನ್ಯೂಸ್ ಬಂದಿದೆ ವೀಕ್ಷಕರೇ. ಇನ್ನು ಹೊಸ ವರ್ಷದಿಂದಲೇ ಬಂಗಾರ ಬೆಳ್ಳಿ ದರ ಭಾರಿ ಏರಿಕೆ ಆಗ್ತಾ ಇದೆಯಾ? ಎದಕ್ಕಂದ್ರೆ ಬಂಗಾರ ಮತ್ತು ಬೆಳ್ಳಿ ದರದಲ್ಲಿ ಮುಗಿಲು ಮುಟ್ಟುವಂತೆ ಕಾಣ್ತಾ ಇದೆ. ಎದಕ್ಕಂದ್ರೆ ಪ್ರತಿದಿನವೂ ಕೂಡ ಏರಿಕೆ ಆಗ್ತಾನೆ ಇದೆ ದರ. ಇದು ಕೂಡ ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು ವೀಕ್ಷಕರೇ. ಇನ್ನು 5ನೇದಾಗಿ ಬೆಡ್ರೂಮ್ಗೆ ನುಗ್ಗಿ ವೆನಿಜುವೆಲಾ ಅಧ್ಯಕ್ಷನ ಹೊತ್ತೊಯ್ದ ಅಮೆರಿಕ ದೇಶ. ಹೌದು ವೀಕ್ಷಕರೇ, ತೈಲ ಸಂಪನ್ಮೂಲ ದೇಶಗಳ ಮೇಲೆ ದಾಳಿಯ ದೊಡ್ಡ ಒಂದು ಇತಿಹಾಸ ಹೊಂದಿರುವ ಅಮೆರಿಕ ಇದೀಗ ವಿಶ್ವವೇ ಕಂಡು ಕೇಳಿರದ ಮತ್ತೊಂದು ದಾಳಿ ನಡೆಸಿದೆ. ಲ್ಯಾಟಿನ್ ಅಮೆರಿಕದ 7ನೇ ಅತಿ ದೊಡ್ಡ ರಾಷ್ಟ್ರ ವೆನಿಜುವೆಲಾ ಮೇಲೆ ಅಮೆರಿಕ ಶನಿವಾರ ಭಯೋತ್ಪಾದನೆ ಆರೋಪ ಹೊರಿಸಿ ಅಚ್ಚರಿಯ ಸೇನಾ ದಾಳಿ ಮಾಡಿದಂತನೂ ಕೂಡ ಹೇಳಲಾಗಿದ್ದು, ಬೆಡ್ರೂಮ್ಗೆ ನುಗ್ಗಿ ವೆನಿಜುವೆಲಾ ಅಧ್ಯಕ್ಷನ ಹೊತ್ತೊಯ್ದಿದೆ. ಬನ್ನೀಗ ಎಲ್ಲ ಒಂದು ಡೀಟೇಲ್ ಆಗಿ ನೋಡೋಣ. ನೀವಿನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ವೀಕ್ಷಕರೇ, ಪ್ರತಿಯೊಬ್ಬರು ಕೂಡ ಗೃಹಲಕ್ಷ್ಮಿಯವರು, ರೇಷನ್ ಕಾರ್ಡ್ ಇದ್ದವರು, ವಿದ್ಯಾರ್ಥಿಗಳು ಬೇಗನೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ವೀಕ್ಷಕರೇ, ನಿಮ್ಮ ಒಂದು ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ. ಎದಕ್ಕಂದ್ರೆ ನಿಮ್ಮ ಊರಿನ ರಿಲೇಟೆಡ್ ಸುದ್ದಿಗಳು ಕೂಡ ನಿಮ್ಮ ಒಂದು ವಿಡಿಯೋದಲ್ಲಿ ಬರಲಿದೆ. ಅದೇ ತರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಒತ್ತಿ. ವೀಕ್ಷಕರೇ, ಇಲ್ಲಿ ಪ್ರತಿಯೊಬ್ಬರು ಗೃಹಲಕ್ಷ್ಮಿಯವರು ಕಮೆಂಟ್ ಮಾಡಲೇಬೇಕು. ಎದಕ್ಕಂದ್ರೆ ಸೆಪ್ಟೆಂಬರ್ ತಿಂಗಳವರೆಗೂ ಹಣವನ್ನ ಜಮೆ ಮಾಡಲಾಗಿದ್ದು 24 ಕಂತು ಈಗ ಕಂಪ್ಲೀಟ್ ಆಗಿದೆ. ಅದೇ ತರ ಈಗ ಅಕ್ಟೋಬರ್ ಮತ್ತು ನವೆಂಬರ್ ಮತ್ತು ಡಿಸೆಂಬರ್ 3 ತಿಂಗಳದ್ದು ಹಣ ಈಗ ಜಮೆ ಮಾಡೋದು ಬಾಕಿ ಇದೆ. ಅಂದ್ರೆ 6,000 ರೂಪಾಯಿ ಹಣ ಗೃಹಲಕ್ಷ್ಮಿಯರಿಗೆ ಈಗ ಬಾಕಿ ಇದೆ ಅಂತಾನು ಕೂಡ ಇಲ್ಲಿ ಹೇಳ್ಬೋದು. ಈ ಒಂದು ಜನವರಿ 1ನೇ ತಾರೀಕಿಗೆ ಗೃಹಲಕ್ಷ್ಮಿಯರಿಗೆ ಹಣ ಕೂಡ ಜಮೆ ಆಗಿದೆ. ಅದು ಸೆಪ್ಟೆಂಬರ್ ತಿಂಗಳ ಕಂತು ಅಂತಾನು ಕೂಡ ಇಲ್ಲಿ ಹೇಳಲಾಗಿದ್ದು 24ನೇ ಕಂತು ಕಂಪ್ಲೀಟ್ ಆಗಿದೆ. ಅಂದ್ರೆ ಡಿಸೆಂಬರ್ 31ರವರೆಗೂ 48,000 ರೂಪಾಯಿ ಅಂದ್ರೆ 24 ಕಂತು ಹಣವನ್ನ ಕಂಪ್ಲೀಟ್ ಮಾಡಲಾಗಿದೆ ಅಂತಾನು ಕೂಡ ಅಧಿಕೃತವಾಗಿ ಘೋಷಣೆ ಆಗಿರುವಂತದ್ದು. ಈಗ ಬಾಕಿ ಉಳಿದಿರೋದಂದ್ರೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಅಂದ್ರೆ ಈ ಒಂದು 3 ತಿಂಗಳದ್ದು ಹಣ. ಜೊತೆಗೆ ಯಾರಿಗೆಲ್ಲ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಹಣ ಬಂದಿಲ್ಲ ನೋಡಿ, ಅವರಿಗೆ 4,000 ರೂಪಾಯಿ ಹೆಚ್ಚುವರಿಯಾಗಿ ಬರಬೇಕು ಅಂತಾನು ಕೂಡ ಗೃಹಲಕ್ಷ್ಮಿಯವರು ಹೇಳ್ತಾ ಇದ್ದಾರೆ. ಪ್ರತಿ ತಿಂಗಳು ಹಣ ಕರೆಕ್ಟ್ ಆಗಿ ಬರ್ತಾ ಇಲ್ಲ. ಎದಕ್ಕಂದ್ರೆ ತಾಂತ್ರಿಕ ದೋಷ ಇರಬಹುದು. ಅದೇ ತರ ಹೊಸದಾಗಿ ಗೃಹಲಕ್ಷ್ಮಿಯವರು ಆಡ್ ಆಗ್ತಾ ಇದ್ದಾರೆ. ಪ್ರತಿ ತಿಂಗಳು 15,000 ಗೃಹಲಕ್ಷ್ಮಿಯವರು ಆಡ್ ಆಗ್ತಾ ಇರುವಂತದ್ದು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಇನ್ನು 2ನೇದಾಗಿ ಈ ಒಂದು ಹಣ ಯಾವಾಗ ಜಮೆ ಆಗುತ್ತೆ, ಬಾಕಿ ಇರೋ ಕಂತು ಹಣ ನಮಗೆ ಯಾವಾಗ ಬರುತ್ತೆ ಅಂತ ಇಲ್ಲಿ ಗೃಹಲಕ್ಷ್ಮಿಯವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಒಂದು ಪ್ರಶ್ನೆಗೆ ಉತ್ತರ ಹೇಳೋದಾದ್ರೆ ವೀಕ್ಷಕರೇ, ಈಗ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಯಾರಿಗೆ ಹೋಗಿಲ್ಲ ನೋಡಿ, ಅದನ್ನ ಚೆಕ್ ಮಾಡಲಾಗ್ತಾ ಇದೆ. ಯಾರಿಗೆ ಅಕೌಂಟ್ಗೆ ಹಣ ಬಂದಿಲ್ಲ ನೋಡಿ, ಅವರು ಬೇಗನೆ ಕಮೆಂಟ್ ಮಾಡಿ. ಅದಕ್ಕಂದ್ರೆ ನಿಮ್ಮ ಖಾತೆಗೂ ಕೂಡ ಆದಷ್ಟು ಬೇಗನೆ ಹಣ ಬರೋ ಚಾನ್ಸ್ ಇದೆ. ಈಗ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಏನು ಬೈ ಮಿಸ್ಟೇಕ್ ಆಗಿ ಹಣ ಹೋಗಿಲ್ಲ ನೋಡಿ, ಅವರ ಅಕೌಂಟ್ ಡೀಟೇಲ್ ಅನ್ನು ತಗೊಂಡ್ಬಿಟ್ಟು ಅವರಿಗೆ 4,000 ರೂಪಾಯಿ ಹಣವನ್ನ ಜಮೆ ಮಾಡುವ ಒಂದು ಭರವಸೆಯನ್ನ ಕೊಡಲಾಗಿದೆ. ಈ ಜನವರಿ 30ರ ಒಳಗೆ 4,000 ರೂಪಾಯಿ ನಿಮಗೆ ಒಂದು ಬಾಕಿ ಕಂತು ಏನಿದೆ ನೋಡಿ, ಅದನ್ನ ಮೊದಲು ಕ್ಲಿಯರ್ ಆಗುತ್ತೆ. ನಂತರ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಕಂತು ಕೂಡ ಈ ವರ್ಷದಲ್ಲಿ ಕ್ಲಿಯರ್ ಆಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ. ಈಗ ಮೊದಲಿಗೆ 4,000 ರೂಪಾಯಿ ಏನು ಬಾಕಿ ಇದೆ ನೋಡಿ, ಅದು ಕೂಡ ಈಗ ಜಮೆ ಆಗಲಿದೆ ಅಂತಾನು ಕೂಡ ಒಂದು ಗುಡ್ ನ್ಯೂಸ್ ಇಲ್ಲಿ ಬಂದಿರುವಂತದ್ದು. ನಿಮಗೆ ಎಷ್ಟು ಕಂತು ಇನ್ನು ಬಾಕಿ ಇದೆ ಬೇಗನೆ ಕಮೆಂಟ್ ಮಾಡಿ. ಇನ್ನು 2ನೇದಾಗಿ ರೇಷನ್ ಕಾರ್ಡ್ ಇದ್ದವರಿಗೆ ಇಂದಿರಾ ಕಿಟ್ ವಿತರಣೆ ಮಾಡಲಾಗ್ತಾ ಇದೆ. ಇಂದಿರಾ ಕಿಟ್ ಅಂದ್ರೆ ವೀಕ್ಷಕರೇ, ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ. ಇನ್ ಮುಂದೆ 10 ಕೆಜಿ ಅಕ್ಕಿ ಪ್ರತಿ ವ್ಯಕ್ತಿಗೂ ಸಿಗಲ್ಲ. ಎದಕ್ಕಂದ್ರೆ ಕರ್ನಾಟಕ ಸರ್ಕಾರದಿಂದ ಅಕ್ಕಿ ವಿತರಣೆ ಸ್ಥಗಿತ ಮಾಡಲಾಗ್ತಾ ಇದ್ದು, ಫೆಬ್ರವರಿ 10ನೇ ತಾರೀಕಿನ ಒಳಗಡೆ ಪ್ರತಿಯೊಬ್ಬ ಕರ್ನಾಟಕದ BPL ಕಾರ್ಡ್ ಇದ್ದ ಕುಟುಂಬಗಳಿಗೆ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಲು ಸರ್ಕಾರ ಇಲ್ಲಿ ತೀರ್ಮಾನ ಮಾಡಿರುವಂತದ್ದು ವೀಕ್ಷಕರೇ. ಅಂದ್ರೆ ಇನ್ ಮುಂದೆ BPL ಕಾರ್ಡ್ ಇದ್ದವರಿಗೆ ಅಕ್ಕಿ ಜೊತೆಗೆ ಈ 4 ವಸ್ತುಗಳು ಉಚಿತವಾಗಿ ಸಿಗುತ್ತೆ ಅಂತಾನೆ ಹೇಳ್ಬಹುದು. ಏನಪ್ಪಾ ಅಕ್ಕಿ ಕೊಡಲ್ಲ ಅಂತ ಹೇಳಿದ್ರೆ ಈಗ ಮತ್ತೆ ಅಕ್ಕಿ ಅಂತ ಹೇಳ್ತಿದ್ರಲ್ಲ ಅಂತ ಕೇಳಬೇಡಿ. ಎದಕ್ಕಂದ್ರೆ ಅಕ್ಕಿ ಕೂಡ ವಿತರಣೆ ಆಗುತ್ತೆ ನಿಮಗೆ ಕೇಂದ್ರ ಸರ್ಕಾರದಿಂದ. ಕೇಂದ್ರ ಸರ್ಕಾರದ ಅನ್ನ ಯೋಜನೆ ಅಡಿಯಲ್ಲಿ ಏನಿದೆ ನೋಡಿ, ಅದು ಅಕ್ಕಿಯನ್ನ ವಿತರಣೆ ಮಾಡಲಾಗುತ್ತೆ. ಕೇಂದ್ರ ಸರ್ಕಾರದ ಅಕ್ಕಿ ಕರ್ನಾಟಕದ ಜನರಿಗೆ ವಿತರಣೆ ಮಾಡಲಾಗುತ್ತೆ 5 ಕೆಜಿ. ಅದೇ ತರ ಕರ್ನಾಟಕ ಸರ್ಕಾರದ 5 ಕೆಜಿ ಅಕ್ಕಿ ಬದಲಾಗಿ
ಅನ್ನಭಾಗ್ಯ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಲಾಗ್ತಾ ಇದೆ. ಈ ಒಂದು ಇಂದಿರಾ ಕಿಟ್ ನಲ್ಲಿ ಏನೆಲ್ಲ ಇರುತ್ತೆ ಅಂದ್ರೆ ಅಡುಗೆ ಎಣ್ಣೆ ಕೂಡ ಇರುತ್ತೆ, ಉಪ್ಪು ಕೂಡ ಇರುತ್ತೆ, ಸಕ್ಕರೆ ಇರುತ್ತೆ ಹಾಗೂ ತೊಗರಿ ಬೇಳೆ ಇರಲಿದೆ ವೀಕ್ಷಕರೇ. ಮೊದಲು 5 ಪದಾರ್ಥಗಳನ್ನ ಕೊಡೋದಾಗಿ ಘೋಷಣೆ ಮಾಡಿದ್ರು. ಅದರಲ್ಲಿ ಹೆಸರು ಕಾಳು ಅಂತ ಹೆಸರು ಕೂಡ ಬರೆಯಲಾಗಿತ್ತು, ಹೆಸರು ಕಾಳು ಕೂಡ ಕೊಡ್ತೀವಿ ಅಂತ ಹೇಳಲಾಗಿತ್ತು ವೀಕ್ಷಕರೇ. ನಂತರ ಹೆಸರು ಕಾಳು ವಿತರಣೆ ಸದ್ಯಕ್ಕಂತೂ ಆಗೋದಿಲ್ಲ, ಹೀಗಾಗಿ ಹೆಸರು ಕಾಳಿನ ಬದಲಾಗಿ ಹೆಚ್ಚುವರಿಯಾಗಿ ತೊಗರಿ ಬೇಳೆಯನ್ನೇ ವಿತರಣೆ ಮಾಡ್ತೀವಿ ಅಂತಾನೂ ಕೂಡ ಅಧಿಕೃತವಾಗಿ ಘೋಷಣೆ ಮಾಡಲಾಗಿದೆ. ಒಟ್ಟಾರೆ ಹೇಳೋದಾದ್ರೆ ವೀಕ್ಷಕರೇ, ಈಗ BPL ಕಾರ್ಡ್ ಇದ್ದವರಿಗೆ ಅನ್ನಭಾಗ್ಯ ಅಕ್ಕಿ ಜೊತೆಗೆ ಇಂದಿರಾ ಕಿಟ್ ಕೂಡ ವಿತರಣೆ ಮಾಡಲು ಸರ್ಕಾರದಿಂದ ತೀರ್ಮಾನವಾಗಿದ್ದು ಫೆಬ್ರವರಿ 10ನೇ ತಾರೀಕಿನ ಒಳಗಡೆ ಈ ಒಂದು ಜನರ ಕೈಗೆ ಸೇರಲಿದೆ ಅಂತಾನು ಹೇಳ್ಬಹುದು. ಇನ್ನು ಎರಡನೇದಾಗಿ ಹೊಸ ನಿಯಮವು ಕೂಡ ಜಾರಿಗೆ ಬಂದಿದೆ. ಇನ್ನು ಮುಂದೆ ಯಾರಾದ್ರೂ ಪಡಿತರವನ್ನ ಅಥವಾ ಅನ್ನಭಾಗ್ಯ ಇಂದಿರಾ ಕಿಟ್ ಅನ್ನ ಏನಾದ್ರೂ ಕಾಳಸಂತೆಯಲ್ಲಿ ಮಾರಾಟ ಮಾಡಿದರೆ ಅವರ ಕಾರ್ಡುಗಳನ್ನ 6 ತಿಂಗಳವರೆಗೂ ಬಂದ್ ಮಾಡಲಾಗುತ್ತೆ ಅಂತ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಇನ್ನು ಮೂರನೇದಾಗಿ ಮುಖ್ಯವಾಗಿ 1,20,000 ರೂಪಾಯಿ ಆದಾಯ ಲಿಮಿಟ್ ಇದೆಯಲ್ಲ, ಅದನ್ನ 1,80,000 ರೂಪಾಯಿಗೆ ಏರಿಕೆ ಮಾಡುವ ಗುರಿ ಇದೆ. ಈ ಮೂಲಕ ಲಕ್ಷಾಂತರ ಕಾರ್ಡುಗಳು BPL ಇದ್ದು APL ಆಗ್ತಾ ಇದ್ದು ಅದು ಈಗ ತಡೆಯಲಾಗುತ್ತೆ ಅಂತಾನೂ ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ. BPL ಕಾರ್ಡ್ ವಿತರಣೆ ಮಾನದಂಡಗಳನ್ನ ಕೆಲವು ಸರಳೀಕರಣ ಕೂಡ ಮಾಡಬಹುದು. ಅಂದ್ರೆ 1,20,000 ರೂಪಾಯಿ ಆದಾಯ ಲಿಮಿಟ್ ಇದೆಯಲ್ಲ, ಅದನ್ನು 1,80,000 ರೂಪಾಯಿಗೆ ಏರಿಕೆ ಮಾಡಿದರೆ ಲಕ್ಷಾಂತರ ಕಾರ್ಡುಗಳು BPL ಕಾರ್ಡುಗಳಾಗಿ ಉಳಿಯುತ್ತೆ ಅಥವಾ APL ಕಾರ್ಡ್ ಆಗೋದು ನಿಲ್ಲುತ್ತೆ ಅಂತಾನೂ ಕೂಡ ಇಲ್ಲಿ ಹೇಳಬಹುದು. ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. 2.5 ಎಕರೆ ಜಮೀನು ಉಚಿತವಾಗಿ ಕೊಡೋದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚಿಂತನೆ ಮಾಡ್ತಾ ಇದ್ದಾರಂತೆ. ನಮ್ಮ ರಾಜ್ಯದಲ್ಲಿ ಯಾರಿಗೆ ಸಿಗುತ್ತೆ ಈ ಒಂದು 2.5 ಎಕರೆ ಭೂಮಿ ಅಂತ ನೀವು ಕೇಳೋದಾದ್ರೆ ಎಲ್ಲಾ ಹಿಂದುಳಿದ ಜಾತಿ ಸಂಘಗಳಿಗೂ ಸರ್ಕಾರದಿಂದ ಉಚಿತವಾಗಿ ಜಮೀನು ನೀಡಲು ಚಿಂತನೆ ಮಾಡಲಾಗ್ತಾ ಇದೆ. ಕನಿಷ್ಠ 2.5 ಎಕರೆ ಜಮೀನು ನೀಡುವ ಬಗ್ಗೆ ಸಂಪುಟದಲ್ಲಿ ನಿರ್ಧಾರ ತೆಗೆದುಕೊಳ್ಳಲಾಗುತ್ತೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ದೇವಾಂಗ ಸಂಘದಿಂದ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಭಾನುವಾರ ಆಯೋಜಿಸಿದ್ದ ದೇವಾಂಗ ಸಂಘದ ಶತಮಾನೋತ್ಸವ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ್ದಾರೆ. ಹಿಂದುಳಿದ ಜಾತಿ ಸಂಘಟನೆಗಳಿಗೆ 2 ರಿಂದ 2.5 ಎಕರೆ ಜಮೀನು ನೀಡಲು ಅವಕಾಶವಿದೆ. ಮುಂದಿನ ಸಚಿವ ಸಂಪುಟದಲ್ಲಿ ಚರ್ಚೆ ನಡೆಸಿ ದೇವಾಂಗ ಸಮಾಜ ಸಂಘಟನೆ ಸೇರಿ ಎಲ್ಲಾ ಹಿಂದುಳಿದ ಜಾತಿ ಸಂಘಟನೆಗಳಿಗೆ ನಮ್ಮ ಸರ್ಕಾರದಿಂದ ಉಚಿತವಾಗಿ ಜಮೀನು ಕೂಡ ಕೊಡಲಾಗುತ್ತೆ. ದೇವಾಂಗ ಸಮುದಾಯದ ಬೇಡಿಕೆಯಂತೆ ನೇಕಾರರ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಲಾಗುತ್ತೆ ಅಂತ ಭರವಸೆ ಕೂಡ ಇಲ್ಲಿ ಕೊಟ್ಟಿರುವಂತದ್ದು ವೀಕ್ಷಕರೇ. ಅಂದ್ರೆ ವೀಕ್ಷಕರೇ, ಇದರ ಅರ್ಥ ದೇವಾಂಗ ಸಮುದಾಯವು ಸೇರಿ ಎಲ್ಲಾ ರಾಜ್ಯದ ಹಿಂದುಳಿದ ಜಾತಿಗಳ ಸಂಘಗಳಿಗೂ ಕೂಡ ಸರ್ಕಾರದಿಂದ ಉಚಿತ ಜಮೀನು ನೀಡಲು ಚಿಂತನೆ ಮಾಡಲಾಗ್ತಾ ಇದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ. ದೇವಾಂಗ ಸಂಘದ ಶತಮಾನೋತ್ಸವ ಸಮಾರಂಭದಲ್ಲಿ ಈ ಮಾತನ್ನ ಹೇಳಿದ್ದು ಒಂದು ದೊಡ್ಡ ಸಿಹಿ ಸುದ್ದಿ ಅಂತಾನೆ ಇಲ್ಲಿ ಹೇಳಬಹುದು ವೀಕ್ಷಕರೇ. ಎದಕ್ಕಂದ್ರೆ ಇದು ಹಿಂದುಳಿದ ಜಾತಿಗಳ ಸಂಘಗಳಿಗೂ ಕೂಡ ಉಚಿತವಾಗಿ 2.5 ಎಕರೆವರೆಗೂ ಭೂಮಿ ನೀಡಲು ಜಮೀನು ನೀಡಲು ಚಿಂತನೆ ಮಾಡಲಾಗ್ತಾ ಇದೆ. ಬನ್ನಿ ಈಗ ಮತ್ತೊಂದು ದೊಡ್ಡ ಅಪ್ಡೇಟ್ ಏನಂತ ನೋಡೋಣ. ಚೆನ್ನಾಗಿ ಓದಿದರೆ SSLC ಇಂದ PG ವರೆಗಿನ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್. ಎದಕ್ಕಂದ್ರೆ ರಾಜ್ಯ ಸರ್ಕಾರದಿಂದ ಪ್ರೋತ್ಸಾಹಧನ ಸಿಗಲಿದೆ ಅಂತೆ. ಯಾವ ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರೋತ್ಸಾಹಧನ ಸಿಗುತ್ತೆ ಅಂತ ನೀವು ಕೇಳೋದಾದ್ರೆ ಪರಿಶಿಷ್ಟ ಪಂಗಡದ ಅಂದ್ರೆ ST ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸರ್ಕಾರದ ಭರ್ಜರಿ ಕೊಡುಗೆ ಅಂತಾನೆ ಹೇಳ್ಬಹುದು. ಮೊದಲ ಪ್ರಯತ್ನದಲ್ಲಿ ಪ್ರಥಮ ದರ್ಜೆಯಲ್ಲಿ ಪಾಸಾದವರಿಗೆ ನಗದು ಬಹುಮಾನ ಕೊಡೋದಾಗಿ ಘೋಷಣೆ ಮಾಡಲಾಗಿದ್ದು ಗರಿಷ್ಠ 50,000 ರೂಪಾಯಿವರೆಗೂ ಆರ್ಥಿಕ ನೆರವು ಪಡೆಯಲು ಸುವರ್ಣ ಅವಕಾಶ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಈಗ ಮಕ್ಕಳನ್ನ ಓದಿಸುವುದು ಇಂದಿನ ದಿನಗಳಲ್ಲಿ ಪೋಷಕರಿಗೆ ದೊಡ್ಡ ಸವಾಲಾಗಿದೆ. ಅದರಲ್ಲೂ ಹಳ್ಳಿಗಳಲ್ಲಿ ಕೂಲಿ ಮಾಡಿ ಮಕ್ಕಳನ್ನ ಪಟ್ಟಣಕ್ಕೆ ಕಳುಹಿಸಿ ತಂದೆ ತಾಯಂದಿರು ಎಷ್ಟೋ ಜನ ಇದ್ದಾರೆ. ಅಂತ ಪೋಷಕರಿಗೆ, ಕಷ್ಟಪಟ್ಟು ಓದುವ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದ್ದು, ನೀವು ಕೇವಲ ಪಾಸ್ ಆದ್ರೆ ಸಾಲದು, ಮೊದಲ ಪ್ರಯತ್ನದಲ್ಲಿ ಗೆದ್ದು ತೋರಿಸಿದರೆ ನಿಮ್ಮ ಮುಂದಿನ ಓದಿಗೆ ಸರ್ಕಾರವೇ ಹಣ ಕೊಡಲಿದೆ. ನಮ್ಮ ರಾಜ್ಯದ ಪರಿಶಿಷ್ಟ ಪಂಗಡದ ST ವಿದ್ಯಾರ್ಥಿಗಳು ಪ್ರಥಮ ಪ್ರಯತ್ನದಲ್ಲಿ ಫಸ್ಟ್ ಕ್ಲಾಸ್ ಅಂಕಗಳೊಂದಿಗೆ ತೇರ್ಗಡೆಯಾಗಿದ್ದರೆ ಈ ಯೋಜನೆ ಲಾಭ ಪಡೆಯಬಹುದು ಅಂತ ಹೇಳಲಾಗಿದ್ದು SSLC ಹಿಡಿದು ದೊಡ್ಡ ಪದವಿವರೆಗೂ ಈ ಹಣ ಲಭ್ಯವಾಗುತ್ತೆ. SSLCಯಲ್ಲಿ ನೀವು 60 ರಿಂದ 75% ಮಾಡಿದ್ಯಾದಲ್ಲಿ 7,500 ರೂಪಾಯಿ ಪ್ರೋತ್ಸಾಹನ ಸಿಗಲಿದೆ. ಇನ್ನು SSLCಯಲ್ಲಿ 75% ಗಿಂತ ಹೆಚ್ಚು ಮಾರ್ಕ್ಸ್ ತೆಗೆದರೆ 15,000 ರೂಪಾಯಿ ಪ್ರೋತ್ಸಾಹನ ST ವಿದ್ಯಾರ್ಥಿಗಳಿಗೆ ಸಿಗಲಿದೆ. ಇನ್ನು ಡಿಪ್ಲೊಮಾ PUC ವಿದ್ಯಾರ್ಥಿಗಳಿಗೆ 20,000 ರೂಪಾಯಿ ಪ್ರೋತ್ಸಾಹಧನ ಸಿಗಲಿದೆ. ಯಾವುದೇ ಡಿಗ್ರಿ ಒಂದು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆದ್ರೆ 25,000 ರೂಪಾಯಿ ಪ್ರೋತ್ಸಾಹನವಂತೆ. ಇನ್ನು ಸ್ನಾತಕೋತ್ತರ ಪದವಿ PGಗಳಿಗೆ 30,000 ರೂಪಾಯಿ, ವೃತ್ತಿಪರ ಪದವಿಗೆ 35,000 ರೂಪಾಯಿ, ಯೂನಿವರ್ಸಿಟಿ 1 ರಿಂದ 5ನೇ ರ್ಯಾಂಕ್ಗೆ ಬಂದ್ರೆ 50,000 ರೂಪಾಯಿ ಪ್ರೋತ್ಸಾಹನ ಕೊಡೋದಾಗಿ ಘೋಷಣೆ ಇಲ್ಲಿ ಮಾಡಲಾಗಿದೆ. ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಬಂಗಾರ ಮತ್ತು ಬೆಳ್ಳಿ ದರದಲ್ಲಿ ಭಾರಿ ಒಂದು ಏರಿಕೆ ಆಗಿದೆ. ಒಂದೇ ದಿನ 2,000 ರೂಪಾಯಿ ಬಂಗಾರ ದರ ಏರಿಕೆ ಆಗಿದ್ರೆ
ಒಂದೇ ದಿನ 8,000 ರೂಪಾಯಿ ಬೆಳ್ಳಿ ದರವು ಕೂಡ ಏರಿಕೆಯಾಗಿ ಗ್ರಾಹಕರಿಗೆ ಶಾಕ್ ಕೊಟ್ಟಿದೆ. ಹೌದು ವೀಕ್ಷಕರೇ, ಒಂದೇ ದಿನ ಮತ್ತೆ 2,400 ರೂಪಾಯಿ ಬಂಗಾರದ ಬೆಲೆಯಲ್ಲಿ ದಾಖಲೆಯ ಮಟ್ಟಕ್ಕೆ ಏರಿಕೆಯಾಗಿದ್ದು, ಈಗ ಬಂಗಾರ ಮತ್ತೆ 1,38,220 ರೂಪಾಯಿ, ಅಂದ್ರೆ ಒಂದು ತೊಲೆ 24 ಕ್ಯಾರೆಟ್ ಚಿನ್ನ 1,38,220 ರೂಪಾಯಿ ಆಗಿದೆ. ಅದೇ ತರ ಬೆಳ್ಳಿ ದರವು ಕೂಡ 2,41,000 ರೂಪಾಯಿಯಿಂದ ಈಗ 2,48,000 ರೂಪಾಯಿ ಆಗಿರುವಂತದ್ದು. ಒಂದೇ ದಿನ 7ರಿಂದ 8,000 ರೂಪಾಯಿಯಷ್ಟು ಏರಿಕೆಯಾಗಿದೆ. ಇದು ಬಂಗಾರ ಮತ್ತು ಬೆಳ್ಳಿ ದರ ಭಾರಿ ಏರಿಕೆಯಾಗಿದ್ದು ಜನರಿಗೆ ಶಾಕ್ ಕೊಟ್ಟಿದೆ ಅಂತಾನು ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ. ಇನ್ನು ಮುಂದಿನ ಬರುವ ದಿನಗಳಲ್ಲಿ ಬೆಳ್ಳಿ ಮೇಲೆ ಕೂಡ ನೀವು ಸಾಲವನ್ನ ಪಡೆದುಕೊಳ್ಳಬಹುದು. ಈಗ ಯಾವ ತರ ಬಂಗಾರ ಅಡವಿಟ್ಟು ಸಾಲವನ್ನ ಪಡೆದುಕೊಳ್ತೀವಿ, ಅದೇ ತರ ಬೆಳ್ಳಿಯನ್ನು ಕೂಡ ಅಡವಿಟ್ಟು ಸಾಲವನ್ನ ಪಡೆದುಕೊಳ್ಳಬಹುದು ಅಂತ ಹೇಳಲಾಗ್ತಾ ಇದ್ದು, ಇದರ ಬಗ್ಗೆ ಮುಂದಿನ ಬರೋ ದಿನಗಳಲ್ಲಿ ಅಧಿಕೃತ ಘೋಷಣೆ ಮಾತ್ರ ಬಾಕಿ ಇದೆ. ಅಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಬಂಗಾರ ಜೊತೆಗೆ ಬೆಳ್ಳಿ ಅಡ ಇಟ್ಟು ಕೂಡ ಸಾಲ ಪಡೆದುಕೊಳ್ಳಬಹುದು ಭಾರತದಲ್ಲಿ ಅಂತ ಹೇಳಲಾಗ್ತಾ ಇದ್ದು, ಇದು ಬೆಳ್ಳಿಗೆ ಮತ್ತಷ್ಟು ಡಿಮ್ಯಾಂಡ್ ಬರುವಂತೆ ಮಾಡ್ತಾ ಇದೆ. ಬನ್ನಿ ಈಗ ಮತ್ತೊಂದು ಕೊನೆಯ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಮೊದಲೇ ನೀವು ನೋಡಿರೋ ಹಾಗೆ ಬೆಡ್ರೂಮ್ಗೆ ನುಗ್ಗಿ ಅಮೆರಿಕ ವೆನೆಜುವೆಲಾ ಅಧ್ಯಕ್ಷನನ್ನ ಹೊತ್ತೊಯ್ದಿದೆ. ಹೌದು ವೀಕ್ಷಕರೇ, ಇದು ನಾವು ಹೇಳ್ತಾ ಇರೋದು ಸುಳ್ಳಲ್ಲ, ನಿಜವಾಗಿದು ಒಂದು ಇಡೀ ನಮ್ಮ ಒಂದು ವಿಶ್ವದಲ್ಲಿ ಕಂಡು ಕೇಳರಿಯದ ಘಟನೆ ಅಂತಾನೆ ಹೇಳ್ಬಹುದು. ಯುದ್ಧ ಸಾರದೆ ಅರ್ಧ ತಾಸಿನಲ್ಲಿ ಒಂದು ದೇಶವನ್ನೇ ಗೆದ್ದಿದ್ದಾರೆ ಡೊನಾಲ್ಡ್ ಟ್ರಂಪ್, ಅಮೆರಿಕ ಅಧ್ಯಕ್ಷ ಅಂತಾನೆ ಹೇಳ್ಬಹುದು. ದಕ್ಷಿಣ ಅಮೆರಿಕ ಖಂಡದ 7ನೇ ದೊಡ್ಡ ದೇಶ ವೆನೆಜುವೆಲಾ ಎಂಬುವ ದೇಶ. ಆ ಒಂದು ದೇಶದಲ್ಲಿ ಒಬ್ಬ ಅಧ್ಯಕ್ಷ, ಆ ಅಧ್ಯಕ್ಷನ ಬೆಡ್ರೂಮ್ಗೆ ನುಗ್ಗಿ ವೆನೆಜುವೆಲಾ ಅಧ್ಯಕ್ಷನ ಹೊತ್ತೊಯ್ದಿದೆ ಅಮೆರಿಕ ದೇಶ ಅಂತಾನೆ ಹೇಳ್ಬಹುದು. ನಾನು ವೆನೆಜುವೆಲಾ ಆಳ್ತೀನಿ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ವೆನೆಜುವೆಲಾದಲ್ಲಿ ಪರ್ಯಾಯ ಸರ್ಕಾರ ರಚನೆ ಆಗುವವರೆಗೂ ತಾತ್ಕಾಲಿಕವಾಗಿ ಅಮೆರಿಕವೇ ವೆನೆಜುವೆಲಾ ಆಡಳಿತ ನೋಡಿಕೊಳ್ಳಲಿದೆ. ಅಮೆರಿಕ ತೈಲ ಕಂಪನಿಗಳು ಅಲ್ಲಿ ವ್ಯಾಪಾರ ನಡೆಸಲಿವೆ ಅಂತಾನು ಕೂಡ ಒಂದು ಘೋಷಣೆ ಮಾಡಿದ್ದಾರೆ. ವೆನೆಜುವೆಲಾವನ್ನು ಮತ್ತೆ ಗ್ರೇಟ್ ಮಾಡಬೇಕಿದ್ದು ಹಾಳಾದ ದೇಶದ ಅಭಿವೃದ್ಧಿಗೆ ಪಣ ತೊಡ್ತೀವಿ. ನಮ್ಮ ವಿದೇಶಾಂಗ ಸಚಿವೆ ರುಬಿಯೋ ಅಲ್ಲಿನ ಉಪಾಧ್ಯಕ್ಷರ ಜೊತೆ ಈ ಬಗ್ಗೆ ಮಾತನಾಡಿದ್ದಾರೆ. ಈ ದಾಳಿ ಅಮೆರಿಕ ಸೇನಾ ಬಲದ ಸಂಕೇತ ಅಂತಾನು ಕೂಡ ಇಲ್ಲಿ ಹೇಳಿದ್ದಾರೆ. ವೀಕ್ಷಕರೇ, ಕಿಡ್ನಾಪ್ ಮತ್ತು ಅರೆಸ್ಟ್ ಯಾಕೆ ಮಾಡಿದ್ದೀರಾ ಅಂತ ವಿರೋಧ ದೇಶಗಳು ಕೂಡ ಅಲ್ಲಿ ಪತ್ತೆ ಮಾಡ್ತಾ ಇದ್ದಾವೆ. ಹೌದು, ಚೀನಾದವರು ಕೂಡ ಇದಕ್ಕೆ ಒಂದು ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ. ಚೀನಾದವರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೇಲೆ ಇದು ನೀವು ಮಾಡಿದ್ದು ಸರಿಯಲ್ಲ ಅಂತಾನು ಕೂಡ ಒಂದು ಹೇಳಿಕೆಯನ್ನ ಬಹಿರಂಗವಾಗಿ ಕೊಟ್ಟಿದ್ದಾರೆ. ಇತರೆ ದೇಶಗಳು ಕೂಡ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಈ ಒಂದು ದಾಳಿಗೆ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ. ವೀಕ್ಷಕರೇ, ಒಂದು ದೇಶಕ್ಕೆ ನುಗ್ಗಿ ಅಧ್ಯಕ್ಷನನ್ನ ಹೊತ್ತೊಯ್ಯುವುದು ತಪ್ಪು ಅಂತ ಬೇರೆ ದೇಶಗಳು ಹೇಳ್ತಾ ಇರುವಂತದ್ದು. ಇವತ್ತಿಗೆ ಇಷ್ಟ ಆಗಿತ್ತು, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ.